ಮುದ್ದೆ ಬಸ್ಸಾರು ಅಂದರೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಹೇಳ್ರಿ? ಎಲ್ಲರಿಗೂ ಇಷ್ಟ ಆಗುತ್ತೆ. ಅದಕ್ಕೆ ಒಂದು ಮುದ್ದೆ ಜೊತೆಗೆ ಉಣ್ತಾ ಇದ್ದರೆ ಸ್ವರ್ಗಕ್ಕೆ ಮೂರೇ ಗೇಣು ಕಣ್ರಿ. ಒಂದು ಸರಿ ಟ್ರೈ ಮಾಡಿ ನೋಡಿರಿ ಇದನ್ನ ಬಸ್ಸಾರು ಮುದ್ದೆನ, ಸಖತ್ತಾಗಿರುತ್ತೆ. ನಮ್ಮ ಕಡೆ ಎಲ್ಲ ಹೀಗೆ ಮಾಡೋದು. ನೀವು ಹೇಗೆ ಮಾಡ್ತೀರಿ ಅಂತ ನೋಡಿ. ನಾನು ಈ ಥರ ಮಾಡ್ತಾಯಿದ್ದೀನಿ, ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಸೊಪ್ಪು ತಗೊಂಡಿದ್ದೀನಿ, ಮೊಳಕೆ ಕಾಳು ತಗೊಂಡಿದ್ದೀನಿ. ಕಾಳು ಬೇಕಾದ್ರೆ ಒಣಕಾಳು ತಗೊಂಡು ಕೂಗ್ಸ್ಕೊಬೋದು. ನಾನು ಅದ್ರ ಜೊತೆ ಸೊಪ್ಪು ತಗೊಂಡಿದ್ದೀನಿ. ಒಬ್ಬೊಬ್ರು ಸೊಪ್ಪು ಹಾಕ್ತಾರೆ, ಒಬ್ಬೊಬ್ರು ಸೊಪ್ಪು ಹಾಕಲ್ಲ. ನಾನು ಸೊಪ್ಪು ಹಾಕ್ತಾಯಿದ್ದೀನಿ. ನಾವು ಕಡೆ ಎಲ್ಲ ಸೊಪ್ಪು ಹಾಕ್ತಾರೆ ಅಂತ ಸೊಪ್ಪು ತಗೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪಲ್ಲ, ಎಳರ್ಬಿ ಸೊಪ್ಪು ತಗೊಂಡಿದ್ದೀನಿ. ಮಿಸ್ ಆಗತ್ತು. ಎಳರ್ಬಿ ಸೊಪ್ಪು ತಗೊಂಡು ನಾನೊಂದು 2 ಸೂಡು ತಗೊಂಡು ಸೋಸಿಟ್ಕೊಂಡು ಅದನ್ನ ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ. ಮೊಳಕೆ ಕಾಳು ತೊಗೊಂಡಿದ್ದೀನಿ ನಾನು, ಹುಳ್ಳಿ ಕಾಳಿಂದು ಮೊಳಕೆ ಕಾಳು ತೊಗೊಂಡಿದ್ದೀನಿ. ಬೇಕಂದರೆ ಒಣಕಾಳು ತೊಗೊಂಡು ಹಾಕ್ಬೋದು ನೀವು. ನಾನು ಇದನ್ನ ಸಣ್ಣಗೆ ಹೆಚ್ಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊತೀನಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು. ಒಂದು ಪಾತ್ರೆಯಲ್ಲಿ ತೊಗೊಂಡು ನೀರು ಹಾಕಿ ಕ್ಲೀನಾಗಿ 2 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮಣ್ಣೆಲ್ಲ ಕ್ಲೀನಾಗಲಿ ಅಂತ 2 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಳರ್ಬಿ ಸೊಪ್ಪಿದು. ಇದನ್ನೆಲ್ಲ ಇಟ್ಕೊಂಡ್ಮೇಲೆ ಒಂದು ಕುಕ್ಕರ್ ತೊಗೊಂಡ್ಬಿಡೋಣ ಕೂಗ್ಸೋಕ್ಕೆ. ಬೇಳೆ ಇದನ್ನ ಹುಳ್ಳಿಕಾಳು, ಬೇಳೆ ಎಲ್ಲ ನೋಡಿರಿ, ತಲೆ ಎಲ್ಲ ಓಡ್ತತಿ. ಹುಳ್ಳಿಕಾಳು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಒಂದು ಚಮ್ನಷ್ಟು ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರಿದ್ದರೆ ನಡೀತೆ, ಅದು ಸೊಪ್ಪು ಎಲ್ಲ ಬೇಯೋದಕ್ಕೆ ಅಷ್ಟಾಗುತ್ತೆ. ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ನೀರು ಹಾಕ್ಕೊಂಡು ಮೊಳಕೆ ಕಟ್ಟಿರೋ ಹುಳ್ಳಿಕಾಳು ಹಾಕ್ಕೊತಿದ್ದೀನಿ. ಇದೆಲ್ಲ ಹಾಕಿ ಮೇಲೆ ಸ್ವಲ್ಪ ಉಪ್ಪು ಹಾಕೋಣ. ಕ್ಲೀನಾಗೆಲ್ಲ ಕಾಳೆಲ್ಲ ಹಾಕಿ ಮೇಲೆ ಸ್ವಲ್ಪ ಉಪ್ಪು, ಕಾಳು ಬೇಯೋಕ್ಕೆ ಅದಕ್ಕೆ ಅಂತ 2 ಟೊಮೊಟೊ ಹಣ್ಣು ಹಾಕ್ತಿದ್ದೀನಿ ನಾನು. 2 ಟೊಮೊಟೊ ಹಣ್ಣು ಇದ್ರಾಗ ಬೇಯಿಸೋಕ್ಕೆ ಹಾಕ್ತದೆ, ನೀರಿನಲ್ಲೇ ಬೇಯಿಸೋಕೆ ಹಾಕ್ತಿದ್ದೀನಿ. ಇದು ಕೂಗಿದೆ, ಇವಾಗ ಕೂಗಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರೊಳಗೆ ನಾವು ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಂಬರೋಣ. ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಒಂದು ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ, ಸಣ್ಣಗೆ ಹೆಚ್ಚಿಕೊಂಡಿರೋ ಈರುಳ್ಳಿ, ಒಗ್ಗರಣೆಗೆ 1 ಬಟ್ಲು ಕೊಬ್ಬರಿ, ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ, ಕೊಬ್ಬರಿ ಕಾಳಿಗೆ ಕೊಬ್ಬರಿ 2 ತುರಿದಿಕ್ಕೊಂಡಿದ್ದೀನಿ. ಸಾಂಬಾರಿಗೂ ತುರಿದಿಕ್ಕೊಂಡಿದ್ದೀನಿ. 2 ಟೊಮೊಟೊ ಹಣ್ಣು ಕೂಗ್ಸೋಕೆ ಹಾಕ್ಕೊಂಡಿದ್ದೀನಿ. ಇದೀಗ ಕೂಗಿದೆ. ಇದು ಇವಾಗ ತೆಗ್ದು ಬಿಡೋಣ. ಇವಾಗ ತೆಗ್ದು ಸೊಪ್ಪು ಹಾಕಿಲ್ಲಲ್ಲ ನಾನು, ಇವಾಗ ಸೊಪ್ಪು ಹಾಕ್ತಿದ್ದೀನಿ. ತೆಗ್ದ ಮೇಲೆ ಹುಳ್ಳಿಕಾಳು ಬೇಗ ಬೇಯಲ್ಲ ಅಂತ 2 ಕೂಗ್ಸ್ಕೊಂಡಿದ್ದೀನಿ. 2 ಕೂಗ್ಸಿದ್ದೀನಿ. ಟೊಮೊಟೊ ಹಣ್ಣು ತಗೊಂಡು ಸೊಪ್ಪು ಹಾಕ್ಬಿಡೋಣ. ಸೊಪ್ಪು ಭಾಳ ಬೇಯಬಾರ್ದು, ಸ್ವಲ್ಪ ಬೆಂದರೆ ಸಾಕು. ಉದ್ಕಕ್ಕೆ ಬರೀ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ ಅಂತ ನಾನು ಅದ್ರ ಜೊತೆಗೆ ಬೇಯಿಸೋಕೆ ಹಾಕಿಲ್ಲ. ಅದು ಭಾಳ ಬೆಂದುಬಿಡುತ್ತೆ ಅಂತ ಕುಕ್ಕರ್ನಲ್ಲ, ಬೇಗ ಬೆಂದುಬಿಡುತ್ತೆ. ಪಾತ್ರೆಯಲ್ಲೂ ಬೇಯಿಸ್ಕೋಬೋದು ಟೈಮ್ ಇದ್ದರೆ. ನಾನು ಕುಕ್ಕರಲ್ಲೇ ಹಾಕಿದ್ದೀನಿ, ಟೈಮ್ ಇದಾಗುತ್ತೆ ಅಂತ. ನೋಡಿರಿ, ಇವಾಗೆಲ್ಲ ಕ್ಲೀನಾಗಿ ಬೆಂದಿದೆ. ಸೊಪ್ಪು ಒಂದು ಸರಿ ಹಾಕಿ ಒಂದು ಕೂಗ್ಸ್ಕೊಂಬಿಡೋಣ. ಈಗ ಸೊಪ್ಪೆಲ್ಲ ಹಾಕಿದ್ದೀನಿ. ಸೊಪ್ಪು ಬೇಕಾದ್ರೆ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು. ನಿಮಗೆ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಹುಳ್ಳಿಕಾಳಿಂದಷ್ಟೇ ಮಾಡ್ಕೋಬೋದು. ನಾನು ಹಾಕಿದ್ದೀನಿ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಸೊಪ್ಪು ಹಾಕ್ತಿದ್ದೀನಿ. ಇದನ್ನ ಇವಾಗ ಒಂದು ಕುಕ್ಕರ್ನಲ್ಲಿ ಇನ್ನೊಂದು ಕೂಗ್ಸ್ಕೊಂಬಿಡೋಣ. ಒಂದೇ ಕೂಗ್ಸೋಣ, ಭಾಳ ಬೇಡ, ಸೊಪ್ಪು ಭಾಳ ಬೇಯಬಾರ್ದು ಅಂತ ಒಂದು ಕೂಗ್ಸ್ಕೊಂತೀನಿ ನಾನು. ಈ ವಿಷಲ್ ಮುಚ್ಚಿದ್ದೀನಿ. ಮುಚ್ಚಿ ಆದಮೇಲೆ ಇದು ವಿಷಲ್ ಆಗಿದೆ, ಕೂಗಿದೆ, ಒಂದು ಕೂಗಿದೆ. ಭಾಳ ಟೈಮ್ ಆಕತ್ತೆ ಅಂತ ನಾನು ತೋರಿಸಿಲ್ಲ ಅದನ್ನ. ಇವಾಗ ಕೂಗಿದೆ ಅದು. ನೋಡಿರಿ, ಈ ಥರ ಬೆಂದಿದೆ. ಇಷ್ಟು ಬೆಂದರೆ ಸಾಕು, ಭಾಳ ಬೇಯೋದು ಬೇಡ ಸೊಪ್ಪೇನು. ಇಷ್ಟು ಬೆಂದಿದೆ ಇವಾಗ. ಇದು ಬೆಂದಾಗಿದ್ಮೇಲೆ ಒಂದು ಬಸಿ ಪುಟ್ಟಿ ತೊಗೊಂಡು ಬಸ್ದು ಬಿಡೋಣ. ಪಾತ್ರೆ ತೊಗೊಂಡು ಒಂದು ಪಾತ್ರೆಯಲ್ಲಿ ಬಸಿ ಪುಟ್ಟಿ ಇಟ್ಕೊಂಡು ಬಸ್ದು ಬಿಡೋಣ. ನೀರೆಲ್ಲ ಬಸ್ಕೊಂಡಾದ್ಮೇಲೆ ಅದು ನೀರು ಇಳ್ಕೊಳ್ಳುತ್ತೆ ಅಷ್ಟರೊಳಗೆ. ಇವಾಗ ಆಗಿದೆ ಅದು.
ಬಸಿ ಪುಟ್ಟಿಲ್ಲ ಅಂದರೆ ಒಂದು ತಟ್ಟೆ ತೊಗೊಂಡು ಬಸ್ದು ಬಿಡ್ಬೋದು. ಅದೇನೋ ಸಪ್ರೇಟ್ ಮಾಡ್ಕೊಂಡ್ರೆ ಆಯ್ತತಿ. ನೋಡಿ ಇಷ್ಟು ಇದಾಗಿದೆ, ಇಷ್ಟು ಬೆಂದರೆ ಸಾಕು. ಇವಾಗ ಒಂದು ಬಾಣಲೆ ಇಟ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಹುರ್ಕೊಳ್ಳೋಣ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅದಕ್ಕೆ ಜೀರಿಗೆ ತೊಗೊಂಡಿದ್ದೀವಲ್ಲ, ಜೀರಿಗೆ, ಬೆಳ್ಳುಳ್ಳಿ, ಒಂದು ಈರುಳ್ಳಿ ಇಷ್ಟು ಹುರ್ಕೊಳ್ಳೋಣ. ಒಣಮೆಣಸಿನ್ಕಾಯಿ ಒಂದು 5-6 ತೊಗೊಂಡಿದ್ದೀನಿ ನಾನು. ನಿಮ್ಮ ಖಾರ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ತೊಗೊಳ್ರಿ. ಖಾರ ಎಷ್ಟು ಸಾಕು ಅಂತ ನಾನು ಎಷ್ಟು ತೊಗೊಂಡಿದ್ದೀನಿ. ಇದನ್ನೀಗ ಒಂದು ಸ್ವಲ್ಪ ಬ್ರೌನ್ ಆಗೋ ಮಟ್ಟ ಹುರ್ಕೊಂಬಿಡೋಣ. ಈರುಳ್ಳಿ ಬ್ರೌನ್ ಆಗೋ ಮಟ್ಟ ಇವೆಲ್ಲ ಎಣ್ಣೆಲೆ ಒಂದು ಹೆಸರು ಕರಿಬೇವು ಹಾಕ್ಕೊಂಡಿದ್ದೀನಿ ನಾನು, ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ. ಇದೆಲ್ಲ ಹುರಿದಾದ ಮೇಲೆ ಇವಾಗ ಒಂದು ಜಾರು ತೊಗೊಳೋಣ. ಒಂದು ಜಾರಲ್ಲಿ ಒಂದು ಬೌಲಷ್ಟು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಲ್ಲ, ಅದನ್ನ ಹಾಕ್ಕೊಳ್ಳೋಣ. ಹಿಡಿಯೋದು ಬೇಕಾದ್ರೆ ಹಾಕ್ಕೋಬೋದು. ಟೊಮೆಟೊ ಹಣ್ಣು ಅದರ ತೆಗ್ದಿಟ್ಕೊಂಡಿದ್ದೆನೆಲ್ಲ ಮ್ಯಾಗಳ ಸಿಪ್ಪಿ ಎಲ್ಲ ತೆಗ್ದಿಟ್ಕೊಂಡಿನಿ, ಅದನ್ನ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸ್ವಲ್ಪ, ಕೊತ್ತಂಬರಿ ಎಲ್ಲ ಹಾಕಿದ್ಮೇಲೆ ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಕೊಳ್ಳೋಣ. ಈ ಥರ ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಕೊಳ್ಳೋಣ. ಇದು ಹಾಕ್ಕೊಂಡ್ಮೇಲೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಬಿಡೋಣ. ಒಂದು ನಿಂಬೆಹಣ್ಣು ಹಿಂಗಾದ್ರದಷ್ಟು ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಹುಣ್ಸೆಹಣ್ಣು ಹಾಕ್ಕೊಳ್ಳೋಣ, ನಿಂಬೆಹಣ್ಣಲ್ಲ ಹುಣ್ಸೆಹಣ್ಣು. ಇಷ್ಟು ಹಾಕ್ಕೊಂಡ್ಮೇಲೆ ಸ್ವಲ್ಪ ಒಂದು ಚಮಚದಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಇದು. ಇಷ್ಟು ಹಾಕ್ಕೊಂಡ್ಮೇಲೆ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಅದು ರುಬ್ಬಿ ಆಗಿ ಮೇಲೆ ಒಂದು ಸ್ವಲ್ಪ ಕಾಳು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದನ್ನ ಸ್ವಲ್ಪ ಮಿಕ್ಸಿ ಮಾಡಿ ಇಟ್ಕೊಂಬಿಡೋಣ. ಇದೆಲ್ಲ ಮಿಕ್ಸ್ ಆದಮೇಲೆ ಇಷ್ಟು ಸಣ್ಣ ಆಗಿದೆ ನೋಡಿ, ಇಷ್ಟು ಸಣ್ಣ ಹಾಕ್ಕೊಂಡ್ರೆ ಸಾಕು. ಇದು ಈಗ ರೆಡಿಯಾಗಿದೆ. ಈ ಕಡೆ ತೆಗೆದಿಟ್ಕೊಂಬಿಡೋಣ. ಆಮೇಲೆ ಇದು ಬಸ್ತಿಟ್ಕೊಂಡಿದ್ದೀವಲ್ಲ ನೀರು, ಕಾಳು ಬೆಂದಿರೋಂಥ ಬಸ್ತಿರೋಂಥ ನೀರು ಇರ್ತದಲ್ಲ, ಅದಕ್ಕೆ ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಕೊಳ್ಳೋಣ. ಇದೇನು ಚೆಲ್ಲೋದು ಅವಶ್ಯಕತೆ ಇರಲಿ, ಇದರಲ್ಲೇ ನಾವು ಬಸ್ತಂಬ್ರ ಮಾಡೋದಲ್ವ, ಹಾಗಾಗಿ ಇದ್ರಾಗೆ ಹಾಕ್ಕೊಂಬಿಡೋಣ. ಅದು ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆ ಎಲ್ಲ ಇದ್ರಾಗ ಹಾಕ್ಕೊಳ್ಳೋಣ. ಕ್ಲೀನಾಗೆಲ್ಲ ತೊಗೊಂಡು ಹಾಕ್ಕೊಂಡ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೊಂಬಿಡೋಣ. ಅದೇ ನೀರಲ್ಲೇ ಇರ್ತದಲ್ಲ, ಭಾಳ ನೀರು ಹಾಕಿದ್ರೆ ಭಾಳ ಸಾಂಬಾರಾಗುತ್ತೆ, ಬಸ್ಸಾರಾಗುತ್ತೆ. ಹಂಗಾಗಿ ಸ್ವಲ್ಪ ಹಾಕ್ಕೊಂಬಿಟ್ರೆ ಸಾಕು. ಅದ್ರಾಗ ಉಳ್ದ ನೀರೇ ಇವಾಗ ಒಂದು ಸ್ವಲ್ಪ ಇದನ್ನ ಹಾಕ್ಬಿಡೋಣ. ಗಂಟು ಹೊಡ್ಕೊಳೋ ಮಟ್ಟ ಇದು ಮಾಡಿ ಗೋರಾಡಿ ಇಟ್ಕೊಂಬಿಡೋಣ. ಇದೆಲ್ಲ ಈಗ ರೆಡಿ ಆಗಿದೆಯಲ್ಲ, ಇದನ್ನ ಸೈಡಿಗೆ ಎತ್ತಿಟ್ಕೊಂಡು ಒಂದು ಸಣ್ಣ ಪಾತ್ರೆಯಲ್ಲಿ ಒಗ್ಗರಣೆ ಇಟ್ಕೊಂಬಿಡೋಣ. ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಇಟ್ಕೊಂಬಿಡೋಣ. ಇದು ಕುದಿಯಬೇಕಲ್ಲ, ಹಾಗಾಗಿ ಒಂದು ಒಗ್ಗರಣೆ ಕೊಟ್ಬಿಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಪಾತ್ರೆಯಲ್ಲಿ. ಇದಕ್ಕೆ ಸಾಸಿವೆ, ಒಂದೇ ಒಂದು ಬೆಳ್ಳುಳ್ಳಿ ಜಬ್ಬಿಟ್ಕೊಂಡಿದ್ದೀನಿ ನಾನು, ಅದನ್ನ ಹಾಕ್ತಿದ್ದೀನಿ. ಒಂದು ಬೆಳ್ಳುಳ್ಳಿ ಜಬ್ಬಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕಿದ್ದೀನಿ. ಒಂದು ನೀರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಒಂದೇ ನೀರುಳ್ಳಿ. ಇದಕ್ಕೂ ನೀರುಳ್ಳಿ ಬೇಕಾಗುತ್ತೆ, ಮತ್ತು ಕಾಳಿಗೂ ನೀರುಳ್ಳಿ ಬೇಕಾಗುತ್ತೆ. 1-2-3 ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಇವಾಗ ಇದೆಲ್ಲ ಇವಾಗ ಒಂದು ಸ್ವಲ್ಪ ರೋಸ್ಟ್ ಆದ ತಕ್ಷಣ ನಾವು ಇದು ಮಾಡಿ ಇಟ್ಕೊಂಡಿದ್ದೀವಲ್ಲ ಸಾಂಬಾರಿಂದು, ಅದನ್ನ ಹಾಕೋಣ. ಇದು ಇವಾಗ ಕುದೀಲಿ 1 ನಿಮಿಷ. ಒಗ್ಗರಣೆ ಎಲ್ಲ ಹಾಕಿಟ್ಟಿದ್ದೀವಿ. ಸ್ವಲ್ಪ ಬೇಕಾದರೆ ಟೇಸ್ಟ್ ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕ್ರಿ. ಖಾರ ಎಲ್ಲ ಆಗಿರುತ್ತೆ, ಸ್ವಲ್ಪ ಉಪ್ಪು ಕಮ್ಮಿ ಆದರೆ ಉಪ್ಪು ಹಾಕಲೇಬೇಕು. ಟೇಸ್ಟ್ ನೋಡಿ ಉಪ್ಪು ಹಾಕ್ರಿ. ನಾವು ಕಾಳಿನಾಗೆ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ, ನೋಡಿ ಹಾಕಬೇಕು. ಅದರಲ್ಲೇ ಇರುತ್ತೆ ಉಪ್ಪು ಅಂಶ. ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು. ಇವಾಗ ಕುದೀತಾ ಇರ್ತಿದೆ. ಇವಾಗ
ಇದು ಒಂದು 5 ನಿಮಿಷ ಕುದ್ರೆ ಸಾಕು, ಭಾಳ ಏನು ಕುದಿಯೋದು ಬೇಡ, ಎಲ್ಲ ಇದಾಗಿದೆ. ಇವಾಗ ಇದೀಗ ರೆಡಿಯಾಗಿದೆ. ಕಾಳೊಂದು ಒಗ್ಗರಣೆ ಕೊಟ್ಬಿಡೋಣ. ಸ್ವಲ್ಪ ಎಣ್ಣೆ, ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ನಾನು. ಸ್ವಲ್ಪ ಸಾಸಿವೆ, ಒಂದು ಈರುಳ್ಳಿ, ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಒಣಮೆಣ್ಸಿಕಾಯಿ ಒಂದು ಸಣ್ಣದಾಗೆ ತುಂಡು ಮಾಡ್ಕೊಂಡಿರೋಂಥ ಒಣಮೆಣ್ಸಿಕಾಯಿ. ಖಾರಕ್ಕೆ ಬೇಕಾಗುತ್ತೆ ಕಾಳಿಗೆ ಅಂತ, ಬರೀ ಇದಾಗುತ್ತೆ ಅಂತ, ಸಪ್ಪೆ ಸಪ್ಪೆ ಆಗುತ್ತೆ ಅಂತ ಒಣಮೆಣ್ಸಿಕಾಯಿ ಹಾಕ್ಯಂಡೀನಿ. ಬೇಕಾದರೆ ಹಸಿಮೆಣ್ಸಿಕಾಯಿನೂ ಹಾಕ್ಕೋಬೋದು ಬೇಕು ಅಂದರೆ. ಇವಾಗ ಇದೆಲ್ಲ ಹಾಕಿದ್ದೀನಿ. ಕರಿಬೇವೆಲ್ಲ ಹಾಕಿದ ಮೇಲೆ ಇದೊಂದು ಸ್ವಲ್ಪ ರೋಸ್ಟ್ ಆಗಲಿ. ಸ್ವಲ್ಪ ಉಪ್ಪು, ಕಾಳಿನಾಗ ಉಪ್ಪು ಇರ್ತದೆ ಎಲ್ಲ ಅಂತ ತಿಂದು ನೋಡಿ. ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕಿಟ್ರಿ, ಇಲ್ಲ ಅದು ಉಪ್ಪು ಕರೆಕ್ಟ್ ಆಗಿದೆ ಅಂದರೆ ಉಪ್ಪೇನು ಹಾಕೋ ಅವಶ್ಯಕತೆ ಇರಲ್ಲ. ನಾನು ಉಪ್ಪು ಕಮ್ಮಿ ಆಗೈತೆ ಅಂತ ಮತ್ತು ಉಪ್ಪು ಹಾಕ್ತದೇನೆ. ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕ್ರಿ. ಇವಾಗೆಲ್ಲ ಕಾಳು ಹಾಕ್ತದೆ ನಾನು. ತುರಿದಿಟ್ಕೊಂಡಿರೋಂಥ ಕೊಬ್ಬರಿ ಇಷ್ಟು ಹಾಕಿ ಮಿಕ್ಸ್ ಮಾಡಿಟ್ಕೊಂಡ್ರೆ ರೆಡಿ ಆಗುತ್ತೆ ಕಾಳು. ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ. ಗ್ಯಾಸ್ ಏನು ಆಫ್ ಮಾಡೋದು ಬೇಡ, ಸಣ್ಣೂರಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಅದು ಬಿಸಿ ಆಗಬೇಕಲ್ಲ. ಇವಾಗೆಲ್ಲ ಇದು ರೆಡಿ ಆಗಿದೆ. ಇವಾಗ ಕಾಳೆಲ್ಲ ನೋಡಿ, ಬಸ್ ಸಾಂಬಾರು ರೆಡಿಯಾಗಿದೆ. ಇವಾಗ ಎಲ್ಲ ರೆಡಿಯಾಗಿದೆ. ಮುದ್ದೆ ಜೊತೆಗೆ ಉಣ್ತಾ ಇದ್ದರೆ ನೋಡಿರಿ, ಇವಾಗೆಲ್ಲ ಮುದ್ದೆ ಜೊತೆ ಇಟ್ಟಿದ್ದೀನಿ ನಾನು. ಮುದ್ದೆ, ಕಾಳು, ಸಾಂಬಾರು ಎರಡು ರೆಡಿಯಾಗಿದೆ. ಇವಾಗ ಉಣ್ತಾ ಇದ್ದರೆ ಸ್ವರ್ಗಕ್ಕೆ ಮೂರೇ ಗೇಣು ಕಣ್ರಿ. ಉಣ್ತಾಯಿದ್ರಿ ನಮ್ಮ ಹಳ್ಳಿ ಕಡೆ ಸೈಡ್ ಉಣ್ತಾಯಿದ್ರೆ ಹೇಗಿರ್ತೈತಿ ಅಂದರೆ ಸಖತ್ತಾಗಿರ್ತೈತಿ. ಒಂದು ಸರಿ ಟ್ರೈ ಮಾಡಿ ನೋಡಿರಿ, ಹೇಗೆ ಬರ್ತೈತಿ ಅಂತ ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು.